ಹಾಯ್ ಎಲ್ಲರಿಗೂ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊಸತಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಬೇಕು ಹಲಸಿನ ಹಣ್ಣು. ಇದನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ಚಿರೋಟಿ ರವೆ ಉಂಟು ನೋಡಿ, ಅದನ್ನು ಒಂದು 2 ಕಪ್ಪಷ್ಟು ನಾವು ಈ ರೀತಿ ಫ್ರೈ ಮಾಡೋಣ. ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಎಲ್ಲ ಸಪ್ರೇಟ್ ಆಗಿ ಇಟ್ಟ ಒಂದು ವಿಡಿಯೋ ಮಿಸ್ ಆಗಿದೆ, ಹಾಗಾಗಿ ಇದರಲ್ಲಿ ಏನೆಲ್ಲ ಉಂಟು ನಾನು ಹೇಳ್ತೀನಿ. ಇದರಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿದ 2 ಕಪ್ಪಷ್ಟು ಹಲಸಿನನ್ನು, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ಸಾಕು, 2 ಕಪ್ಪಷ್ಟು ಹುರಿದ ರವೆ ಇಷ್ಟನ್ನು ಹಾಕಿದ್ದೀವಿ. ಆಮೇಲೆ ಬೆಲ್ಲ ಇಲ್ಲಿ 1.5 ಕಪ್ಪಷ್ಟು ಹಾಕಿದ್ದೀವಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೀವಿ, ಹಾಗೂ 1.5 ಕಪ್ಪಷ್ಟು ತೆಂಗಿನಕಾಯಿ. ಫಸ್ಟಿಗೆ ಹಾಕಿದ್ದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ ಸ್ವಲ್ಪ, ಇವಾಗ ತುರಿದ ತೆಂಗಿನಕಾಯಿ, ಹಾಗೂ 2 ಚಮಚದಷ್ಟು ಟೇಬಲ್ ಸ್ಪೂನಲ್ಲಿ 2 ಚಮಚದಷ್ಟು ತುಪ್ಪ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ನೀರೆಲ್ಲ ಏನು ಸೇರಿಸಬೇಡಿ. ಆಲ್ರೆಡಿ ಇದರಲ್ಲಿ ಹಲಸಿನ ಹಣ್ಣು ಉಂಟು, ಹಾಗೂ ಬೆಲ್ಲ ಹಾಕಿದ್ದೀವಿ, ತೆಂಗಿನಕಾಯಿ ಎಲ್ಲ ಉಂಟಲ್ವ. ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಗಟ್ಟಿ ಇರಬೇಕು. ಹಾಗೂ ಇದನ್ನು ಕರೆಕ್ಟಾಗಿ ಈ ರೀತಿ ಮಾಡಿ ಮಿಕ್ಸ್ ಮಾಡಿ ಇದನ್ನು 1 ಗಂಟೆ ತನಕ ಹಾಗೆಯೇ ಬಿಡೋಣ. ಯಾಕೆಂದರೆ ರವೆ ಎಲ್ಲವನ್ನು ಹೀರ್ಕೊಳ್ಬೇಕು, ಸಾಫ್ಟ್ ಆಗಬೇಕಲ್ವ. ಹಾಗಾಗಿ ಇವಾಗ ಇಲ್ಲಿ ಬೇಕು ನಮಗೆ ಬಾಳೆ ಎಲೆ. ಇದನ್ನು ಸ್ವಲ್ಪ ಬಾಡಿಸ್ತಾ ಇದ್ವಿ, ಅಥವಾ ನೀವು ಬಿಸಿಲಿದೆ ಆದರೆ ಹೊರಗಡೆ ಕೂಡ ಹಾಕಿದರೆ ಆಗುತ್ತೆ, ಅಥವಾ ಏನಾದರೂ ಬಿಸಿ ಬೇರೆ ಪಾತ್ರೆ ಇದೆ ಅಂದರೆ ಅದರ ಮೇಲೆ ಇಟ್ಟರೂ ಆಗುತ್ತೆ. ಇವಾಗ ಒಂದು ಸಣ್ಣ ತುಂಡು ಬಾಳೆ ಎಲೆ ತೊಗೊಳ್ಳೋಣ. 1 ಗಂಟೆ ಆಗಿದೆ, ಅದಕ್ಕೆ ಈ ರೀತಿ ತುಪ್ಪವನ್ನು ನಾವಿಲ್ಲಿ ಸವರೋಣ. ಇದರಲ್ಲಿ ತುಪ್ಪದ ಫ್ಲೇವರ್ ಬಂದ್ರೇ ತುಂಬ ಚೆನ್ನಾಗಾಗತ್ತೆ. ಓಕೆ ನೋಡಿ, ಈಗ 1 ಚಮಚದಷ್ಟು ಹಿಟ್ಟನ್ನು ತೆಗೆದು, ಹಿಟ್ಟು ಇವಾಗ ಸಾಫ್ಟ್ ಆಗಿದೆ ನೋಡ್ಬೋದು. ಇದನ್ನು ಈ ರೀತಿ ಹಾಕಿ ಎಲೆ ಮೇಲೆ, ಆಮೇಲೆ ಇದನ್ನು ಫೋಲ್ಡ್ ಮಾಡೋಣ. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ವಿ ಫ್ಲೇವರಿಗೋಸ್ಕರ. ಒಮ್ಮೆಲೆ ತುಪ್ಪ ಜಾಸ್ತಿ ಇಲ್ಲ ಅಂತಂದರೆ ಮನೆಯಲ್ಲಿ ನೀವು ಸ್ಕಿಪ್ ಮಾಡ್ಬೋದು, ಇದೇ ಆದರೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ಚೆನ್ನಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಹೀಗೆ. ಆಮೇಲೆ ಇಡ್ಲಿ ಪಾತ್ರೆ ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ, ಅದರಲ್ಲಿ ಈ ರೀತಿ ಒಂದೊಂದಾಗಿ ಇಟ್ಟು ಬಂದರೆ ಆಯಿತು ನೋಡಿ. ಹೀಗೇ ಇವಾಗ ಎಲ್ಲವನ್ನು ಕೂಡ ಮಾಡೋಣ. ಸಿಂಪಲ್ ಇದೆ ಅಲ್ವಾ. ಕೆಲವೊಮ್ಮೆ ನಾವು ಕಡಿದು ಅದು ಇದು ಎಲ್ಲ ಮಾಡಿ ಅಡ್ಡೆಯನ್ನು ಮಾಡ್ತೀವಿ. ಈ ರೀತಿ ಮನೆಯಲ್ಲಿ ನಿಮಗೆ ಟೈಮ್ ಇಲ್ಲದಿದ್ದರೆ, ಹಲಸಿನ ಅಡ್ಡೆ ತಿನ್ನಲಿಕ್ಕೆ ಆಸೆ ಆಗೋದಾದರೆ ಹೀಗೆ ನೀವು ಮಾಡ್ಬೋದು. ತುಂಬ ಈಸಿ ಕೂಡ ಉಂಟು. ಹಾಗೂ ಹಲಸಿನ ತುಂಡು ಎಲ್ಲ ಬಾಯಿಗೆ ಸಿಗುತ್ತೆ, ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ ಒಮ್ಮೆ. ಈ ರೀತಿ ಒಂದೊಂದಾಗಿ ಇಡ್ತಾನೆ ಹೋಗೋಣ ನೋಡಿ ಹೀಗೆ. ಇದನ್ನ ಬಾಳೆ ಜಲ್ಲೆನಲ್ಲಿ ಹಾಕಿ ಒಂದು 20 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಟ್ಟು, ನಂತರ ಒಂದು 10 ನಿಮಿಷ ಬಿಟ್ಟು ಅದನ್ನು ಓಪನ್ ಮಾಡಿ ತಿನ್ನಿ. ಓಕೆ, ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಪೊಲ್ಯೂಷನ್ ತುಂಬ ಉಂಟು. ಇದನ್ನು ಒಂದು 15ರಿಂದ 20 ನಿಮಿಷ ಬೇಯಿಸಿ, ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ತಿಂದರೆ ಆಯಿತು. ಅಳಸಣ್ಣು ಮತ್ತು ರವೆಯಿಂದ ಕಡುಬು ಮಾಡಿದ್ದೇನೆ. ಇದು ಈಗ ಬಾಯ್ಲ್ ಆಗಿದೆ. ಮತ್ತೆ ಒಂದು 10 ನಿಮಿಷ ಬಿಟ್ಟು ತಣ್ಣಗಾದ ನಂತರ ಎಲ್ಲರೂ ಟೇಸ್ಟ್ ನೋಡ್ಬೋದು. ಓಕೆ, ನೋಡಿದ್ರಲ್ಲ, ಇವಾಗ ಅಡ್ಡೆ ರೆಡಿ ಆಗಿದೆ. ಓಪನ್ ಮಾಡಿದಂತ ತಿಂದರೆ ಆಯಿತು. ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಸಾಫ್ಟ್ ಇದೆ, ತಣ್ಣಗಾಗಿದೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾದ ಮೇಲೇ ಚೆನ್ನಾಗಾಗುತ್ತೆ ಇದು. ಓಕೆ, ನೋಡ್ಬೋದು, ಚೂರು ಕೂಡ ಗಟ್ಟಿ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಸಾಫ್ಟ್ ಆಗಿದೆ ಇದು ನೋಡಿ. ಹಾಗೂ ಇದನ್ನು ನೀವು ಜಸ್ಟ್ ಟ್ರೈ ಮಾಡಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು. ಆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ, ಆ ಹಲಸಿನ ಹಣ್ಣು ಎಲ್ಲ ಬಾಯಿಗೆ ಸಿಗುವಾಗ ನಿಜವಾಗ್ಲೂ ಸೂಪರ್ ಆಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.